ವೀಕ್ಷಕರೇ, ಇವತ್ತು ಜಾಗತಿಕ ಆರೋಗ್ಯ ದಿನ ಅಥವಾ ವರ್ಲ್ಡ್ ಹೆಲ್ತ್ ಡೇ ಅಂತ ಹೇಳ್ತಾರೆ. ನಾವು ನಮ್ಮ ದೇಹವನ್ನು ಒಳ್ಳೆಯದಾಗಿ ಇದನ್ನು ಸದೃಢವಾಗಿ ಇಟ್ಕೊಳ್ಬೇಕು. ನಮಗೆ ಮನುಷ್ಯರಾದ ಬಳಿಕ ಎಷ್ಟೋ ವಿವಿಧ ರೀತಿಯ ಬೇಮಾರಿಗಳಿರ್ತವೆ. ಆದರೆ ಆ ಎಲ್ಲ ರೀತಿಯ ಬೇಮಾರಿಗಳನ್ನು ಮೆಟ್ಟಿ ನಿಂತು ನಾವು ಜೀವನ ಮಾಡಬೇಕಾಗಿದೆ. ಅಂಥದ್ರಲ್ಲಿ ತಾವು ನಂಬ್ತಿರೋ ಇಲ್ಲೋ, ನನ್ನ ಮೇಲೆ 9 ಆಪ್ರೇಷನ್ಗಳಾಗಿದ್ದಾವೆ. ಮತ್ತು ಇನ್ನೂ ಎಷ್ಟೋ ಆರೋಗ್ಯದ ಇಲ್ಲಿ ಕೆಲವೊಂದು ನನಗೆ ನ್ಯೂನತೆಗಳಿದ್ದಾವೆ. ಅವು ದಿನವೂ ತೊಂದರೆ ಕೊಡ್ತವೆ. ಆದರೂ ಕೂಡ ಆ ತೊಂದರೆಗಳನ್ನು ಮಿಟ್ಟಿ ನಾನು ಇವತ್ತು ಜೀವನ ಮಾಡ್ತಾ ಇದ್ದೇನೆ. ಹೊರಗಡೆ ಜನರಿಗೆ ನನ್ನ ನಗುಮುಖ, ನನ್ನ ಏನು ಗ್ಲೋ ಇದೆಯಲ್ಲ, ಈ ಗ್ಲೋ ಇವ್ರಿಗೆ ಏನೂ ಇಲ್ಲ ಅಂತ ತಿಳಿದಿರ್ತಾರೆ. ಇವತ್ತಿಗೂ ಕೂಡ ಪ್ರತಿದಿನ ನಾನು ನನ್ನ ಆರೋಗ್ಯದ ಏನು ಕೆಲವೊಂದು ನ್ಯೂನತೆಗಳ ಏನು ತೊಂದರೆಗಳಿದ್ದಾವೆ, ಆ ತೊಂದರೆಗಳನ್ನು ಅನುಭವಿಸ್ತಾ ಪ್ರತಿದಿನ ನಾನು ಕೆಲಸ ಮಾಡ್ತಿರ್ತೇನೆ. ಹೀಗಾಗಿ ನಮ್ಮ ಆರೋಗ್ಯದ ನ್ಯೂನತೆ ಏನಂದು ತಿಳಿದು ಅದನ್ನು ನಾವು ಮೆಟ್ಟಿ ನಿಂತು ನಾವು ಯಾವ ರೀತಿ ಜೀವನ ಮಾಡಬೇಕು. ಎಲ್ಲಕ್ಕಿಂತಲೂ ಮೊದಲನೇದಂತಂದರೆ ನಮ್ಮ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯ, ಈ ದೈಹಿಕ ಆರೋಗ್ಯಗಳು ಏನೂ ಅಲ್ಲ. ಮಾನಸಿಕ ಆರೋಗ್ಯ ನಮಗೆ ಸದೃಢವಾಗಿದ್ದರೆ ಇವತ್ತು ಬೇಕಾದನ್ನು ನಾವು ಸಾಧಿಸ್ಬೋದು. ಹಾಗಾಗಿ ಮಾನಸಿಕವಾಗಿ ಗಟ್ಟಿ ಇದ್ದು ಈ ನಮ್ಮ ಆರೋಗ್ಯ ನ್ಯೂನತೆಗಳೇನಿದ್ದಾವೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ನಾವು ಪ್ರತಿದಿನ ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು. ನಮ್ಮ ಮಲಗಿ ಟೈಮ್ ಪಾಸ್ ಮಾಡೋದಕ್ಕಿಂತಲೂ ಒಂದಾದರೂ ಮತ್ತೊಂದು ಚಟುವಟಿಕೆಯಲ್ಲಿ ತಾವೇನಾದರೂ ತೊಡಗಿಸಿಕೊಂಡಿದ್ದರೆ ತಮ್ಮ ಜೀವನ ಈ ಆರೋಗ್ಯ ಸಮಸ್ಯೆಗಳು ಸಮಸ್ಯೆನೇ ಅಲ್ಲ, ಇದ್ದಾವೆ. ಇವೆಲ್ಲವೂ ಪ್ರತಿದಿನ ಬರ್ತವೆ. ಆದರೂ ಕೂಡ ಅದನ್ನು ಮೆಟ್ಟಿ ಎದುರಿಸಿ ನಾವು ಈ ಆರೋಗ್ಯವನ್ನು ನಾವು ಕಾಪಾಡಬೇಕು ಅಂತ ಹೇಳ್ತಾ, ಇವತ್ತು ಜಾಗತಿಕ ಆರೋಗ್ಯ ದಿನದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ತಮ್ಮ ಆರೋಗ್ಯವನ್ನು ಸದೃಢವಾಗಿ ಬೆಳೆಸ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ ವೀಕ್ಷಕರೇ.